ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ನರಸರಾಜಪೇಟೆಯಲ್ಲಿರೋ ಮಹಾವೀರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೈನ ಸಮಾಜದ ಬಂಧುಗಳಲ್ಲಿ ಮತಯಾಚನೆ ಮಾಡಿದ್ರು. ನಂತರ ಚನ್ನಗಿರಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ್ರು. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಳೆದ 4 ಚುನಾವಣೆಗಳಲ್ಲಿ ಚನ್ನಗಿರಿ ತಾಲೂಕಿನ ಮತದಾರರು ಲೀಡ್ ಕೊಟ್ಟಿದ್ದಾರೆ. ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗೋದಕ್ಕೆ ನಿಮ್ಮ ಮತ ಅವಶ್ಯಕ ಅಂತ ಹೇಳಿದರು. ಭಾರತ ದೇಶದಲ್ಲಿ ಮೋದಿಯವರು ಹೆಣ್ಣು ಮಕ್ಕಳಿಗಾಗಿ ಅವರು ಸ್ವಾವಲಂಬಿಯಾಗಿ ಬದುಕಲಿ ಅನ್ನೋ ಒಂದು ಉದ್ದೇಶದಿಂದ ಅವರ ಜೀವವನ್ನೇ ಅವರು ಮುಡಿಪಾಗಿಟ್ಟು ರೈತರಿಗೆ, ಮಹಿಳೆಯರಿಗೆ ಹಾಗೂ ಮುಂದಿನ ಬರೋ ಯುವ ಪೀಳಿಗೆಗಾಗಿ ಅವರು ಜೀವ ಮುಡಿಪಾಗಿಟ್ಟಿರ್ಬೇಕಾದ್ರೆ ಒಂದು ಹೆಣ್ಣು ಮಗಳನ್ನು ಚಾಕುವಿಂದ ಚುಚ್ಚಿರೋದು ಅದನ್ನು ತಾವೆಲ್ಲ ಖಂಡಿಸಲೇಬೇಕು. ಯಾಕೆಂದರೆ ಅದನ್ನು ಕಾಂಗ್ರೆಸ್ಸಿನ ಯುವಕರು ಪ್ರಮುಖರು ಏನು ಹೇಳ್ತಾ ಇದ್ದಾರೆ ಅಂತ ತಾವೆಲ್ಲರೂ ಪೇಪರ್ ಅದು ಓದಿರಬೇಕು. ಅವರು ಸವರಿಸ್ಕೊಂಡಿದ್ದಾರೆ. ನನ್ನ ಸರ್ಕಾರದಲ್ಲಿ ಏನೂ ಆಗಿಲ್ಲೇನೋ ಅನ್ನೋಂಗೆ ಅವ್ರವ್ರ ವೈಷಮ್ಯ ಅನ್ನೋ ಲೆಕ್ಕದಲ್ಲಿ. ವೈಷಮ್ಯ ಆದರೆ ಚಾಕೋಳ ಚೂರಿಯಲ್ಲಿ ಚುಚ್ಚಬೇಕು ಅನ್ನೋದೇನಾದರೂ ಇದೆಯಾ? ಅದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಅಂತಂದರೆ, ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋದಿದ್ರೆ, ನಮ್ಮ ರೈತರಿಗೆ ಉನ್ನತಿ ಸ್ಥಾನ ತರಬೇಕು ಅನ್ನೋದಿದ್ರೆ, ನಮ್ಮ ಎಲ್ಲ ಅಮೂಲ್ಯ ಮತವನ್ನು ಒಬ್ಬ ಒಳ್ಳೆಯ ಧೈರ್ಯವಾಗಿ ಎದುರಿಸತಕ್ಕಂಥ ಒಬ್ಬ ನಾಯಕನ ನಾವು ಆರಿಸ್ಬೇಕು ಅನ್ನೋದಿದ್ರೆ, ನಿಮ್ಮ ಮತವನ್ನು, ಅಮೂಲ್ಯ ಮತವನ್ನು ಮೋದಿಜಿ ಅವರ ಕಮಲದ ಗುರುತು, ನನ್ನ ಕಮಲದ ಗುರುತು ಒಂದೇ. ಎಲ್ಲರೂ ನೀವು ನನಗೆ ಹಾಕಿದ್ರೆ ಕಮಲದ ಗುರುತಿಗೆ ಮೋದಿಜಿ ಅವರಿಗೆ ಹಾಕದಂಗಾಗುತ್ತೆ ಅಂತ ಒಳ್ಳೆ ವ್ಯಕ್ತಿನ ಆರಿಸಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.